ತಮ್ಮ 10 ಬೇಡಿಕೆಗಳಿಗೆ ಆಗ್ರಹಿಸಿ ಸಾರಿಗೆ ನೌಕರರ ಮುಷ್ಕರ ಅದು ಮುಂದಕ್ಕೆ ಹಾಕಿದ್ದ ಮುಷ್ಕರ ಮೇ 20ರಿಂದ ಸಾರಿಗೆ ಮುಷ್ಕರ ಗ್ಯಾರಂಟಿ. ಮೇ 20ರಿಂದ ಸಾರಿಗೆ ನೌಕರರ ಮುಷ್ಕರ ಫಿಕ್ಸ್. 4 ನಿಗಮಗಳ ನೌಕರರಿಂದ ಮುಷ್ಕರ ಖಚಿತ. ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಘೋಷಣೆ ಮಾಡಿದೆ. ಮೇ 20ರಿಂದ ಸಾರಿಗೆ ನೌಕರರ ಮುಷ್ಕರ ಗ್ಯಾರಂಟಿ ಅನ್ನೋದು. ಜನರಿಗೆ ತೊಂದರೆ ಕೊಡುವ ಉದ್ದೇಶ ಇಲ್ಲ ಅಂತೇಳಿ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಜ್ಯೋತಿ ಅನಂತ ಸುಬ್ಬರಾವ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬೇಡಿಕೆ ಈಡೇರಿಕೆಗಾಗಿ ಮಾತುಕತೆಗೆ ನಾವು ಸಿದ್ಧರಿದ್ದೇವೆ. ರಾಜ್ಯ ಸರ್ಕಾರ ಹಠ ಮಾಡ್ತಾ ಇದೆ ಅಂತೇಳಿ ಹೇಳಿದ್ದಾರೆ. ನಾವು ಕೂಡ ಮುಷ್ಕರ ಮಾಡೋದು ಅನಿವಾರ್ಯ ಅಂತೇಳಿ ಹೇಳಿದ್ದಾರೆ ಜ್ಯೋತಿ ಸುಬ್ಬರಾವ್. ಬೆಂಗಳೂರಿನಲ್ಲಿ ಜ್ಯೋತಿ ಅನಂತ ಸುಬ್ಬರಾವ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜಂಟಿ ಕ್ರಿಯಾ ಸಮಿತಿ ನಾಯಕಿ ಜ್ಯೋತಿ ಅನಂತ ಸುಬ್ಬರಾವ್ ಅವರು ಹೇಳಿರೋ ಮಾತಿದು. ಮೇ 20ರಿಂದ ಸಾರಿಗೆ ನೌಕರರ ಮುಷ್ಕರ ಅನಿವಾರ್ಯವಾಗಿ ಆರಂಭವಾಗುತ್ತೆ ಅನ್ನೋದನ್ನು ಹೇಳಿದ್ದಾರೆ. ನಾವು ಮಾತಿಗೆ ಸಿದ್ಧರಿದ್ದೀವಿ, ಆದ್ರೆ ಅವರು ನಮ್ಮ ಮಾತನ್ನು ಕೇಳ್ತಾ ಇಲ್ಲ ಅನ್ನೋದನ್ನು ಕೂಡ ಹೇಳಿದ್ದಾರೆ. ನಮ್ಮ ಜೊತೆ ಮಾತುಕತೆಗೆ ಅವರು ಸಿದ್ಧರಿಲ್ಲ ಅಂತೇಳಿ ಹೇಳಿದ್ದಾರೆ. ಸಾರಿಗೆ ನೌಕರರ ಮುಷ್ಕರ ಮೇ 20ರಿಂದ ಸಾರಿಗೆ ನೌಕರರ ಮುಷ್ಕರ ಗ್ಯಾರಂಟಿಯಾಗಿ ಮಾಡ್ತೀವಿ. ಜನರಿಗೆ ತೊಂದರೆ ಕೊಡುವ ಉದ್ದೇಶ ನಮಗಿಲ್ಲ. ಬೆಂಗಳೂರಿನಲ್ಲಿ ಜ್ಯೋತಿ ಅನಂತ ಸುಬ್ಬರಾವ್ ಹೇಳಿರುವಂತಹ ಮಾತಿದು. ಜನರಿಗೆ ಸಮಸ್ಯೆ ಕೊಡುವ ಉದ್ದೇಶ ಇಲ್ಲ. ಬೇಡಿಕೆ ಈಡೇರಿಕೆಗೆ ನಾವು ಮಾತುಕತೆಗೆಲ್ಲ ಸಿದ್ಧರಿದ್ದೀವಿ, ಆದ್ರೆ ನಮ್ಮ ಜೊತೆಯಲ್ಲಿ ಅವರು ಮಾತುಕತೆ ಮಾಡೋದಕ್ಕೆ ರೆಡಿ ಇಲ್ಲ ಅನ್ನೋದನ್ನ ಹೇಳಿದ್ದಾರೆ. ನಾವು ಕೂಡ ಮುಷ್ಕರ ಮಾಡೋದು ಅನಿವಾರ್ಯ ಆಗಿದೆ ಈಗ ಈ ಸಮಯಕ್ಕೆ ಅನ್ನೋದನ್ನ ಹೇಳಿದ್ದಾರೆ. ನಮ್ಮ ಬೇಡಿಕೆಗಳಿಗೆ ವಿರುದ್ಧವಾಗಿ ಏನಾದರೂ ತೀರ್ಮಾನ ತಗೊಂಡ್ರು ಅಂದ್ರೆ ಖಂಡಿತವಾಗಿ ನಾವು ಮುಷ್ಕರ ಮಾಡೇ ಮಾಡ್ತೀವಿ. ಯಾಕೆಂದ್ರೆ ನಮ್ಮ ಬೇಡಿಕೆಗಳಿಗೆ ಅವರು ಸರಿಯಾಗಿ ಸ್ಪಂದಿಸಲಿಲ್ಲ ಅಂದ್ರೆ ನಾವೀಗಾಗಲೇ ನಾವು ಸ್ಪಷ್ಟವಾಗಿ ಹೇಳಿದ್ದೀವಿ ನಮ್ಮ ಬೇಡಿಕೆಗಳು ಏನು ಅಂತ. ಒಂದು 24ರಿಂದ ನಮಗೆ ವೇತನ ಪರಿಷ್ಕರಣೆ ಆಗಬೇಕು. ಹಾಗೆ ನಾವು 25% ವೇತನ ಹೆಚ್ಚಳ ಆಗಬೇಕು ಅಂತ ಹೇಳಿದ್ದೀವಿ. ಹಾಗೆ ಮತ್ತೆ ಇನ್ನೂ 1 ವರ್ಷದ ಕೋವಿಡ್ ಪೀರಿಯಡ್ ನಲ್ಲಿ ಏನು ಅರ್ಲೇಸ್ ಕೊಡಬೇಕು ಅದನ್ನು ಕೂಡ ಕೊಡಬೇಕು ಅಂತ ನಾವು ಕೇಳಿದ್ದೀವಿ. ಇವರು ಇನ್ನೂ 10%, 12% ಅಂತ ಏನಾದ್ರು ಹೇಳ್ತಾ ಇದ್ರೆ ಖಂಡಿತವಾಗ್ಲೂ ನಾವು ಅದಕ್ಕೆ ಒಪ್ಪಕ್ಕೆ ತಯಾರಿಲ್ಲ. ನಾವು ಮುಷ್ಕರಕ್ಕೆ ಏನು ಕರೆ ಕೊಟ್ಟಿದ್ವಿ ಅದನ್ನ ನಾವಿವಾಗ ತಯಾರಿ 100ಕ್ಕೆ 100ರಷ್ಟು ಫಿಕ್ಸ್ ಆಗಿದೆ. ಈಗಾಗಲೇ ರಾಜ್ಯದ ಮುಖ್ಯಮಂತ್ರಿಯವರಿಂದ ಹಿಡಿದು ನಮ್ಮ ಆಡಳಿತ ವರ್ಗಕ್ಕೆ ಕೂಡ ನಾವಾಗಲೇ ಮುಷ್ಕರ ನೋಟಿಸ್ ಅನ್ನ ಕೊಟ್ಟಾಗಿದೆ. ಮುಷ್ಕರ 100ಕ್ಕೆ 100 ಫಿಕ್ಸ್ ಆಗಿದೆ. ಮಾತುಕತೆಗೆ ಸದಾ ಸಿದ್ಧ ನಾವು, ಆದರೆ ಅದೆಲ್ಲವೂ ಕೂಡ 20ನೇ ತಾರೀಕಿನ ಒಳಗೆ ಬಿಗಿಬೇಕು. ಮಾತುಕತೆ ಅಲ್ಲ, ಇತ್ಯರ್ಥಕ್ಕೆ ಬರಬೇಕು. ಮಾತುಕತೆ ಸಾಕಷ್ಟು ಆಗಿದೆ. ಅವ್ರ ಬೇಡಿಕೆ, ಅವ್ರ ಸಮಸ್ಯೆಗಳನ್ನ ಅವರು ಹೇಳ್ತಾರೆ. ನಮ್ಮ ನೌಕರರ ಬೇಡಿಕೆಗಳನ್ನ ನಾವು ಹೇಳಿದ್ವಿ. ನಾವು ಇತ್ಯರ್ಥಕ್ಕೆ ಬರೋದಾದ್ರೆ ನಾವು ಮಾತುಕತೆಗೆ ಸದಾ ಸಿದ್ಧ ಇರ್ತೀವಿ. ನಾಳೆನೇ ಕರೆದು ನಾವು ಮಾತುಕತೆಗೆ ಹೋಗ್ತೀವಿ. ಎಷ್ಟು ನೌಕರರ ಬಗ್ಗೆ ಸರ್ 100ಕ್ಕೆ 100 ಮುಷ್ಕರ ಮಾಡ್ತಾರೆ. ಎಷ್ಟು ನೌಕರರು ನಿಮ್ಮ 1,15,000 ಜನ ನೌಕರರು ಇದ್ದಾರೆ. ಅವ್ರು 100ಕ್ಕೆ 100ರಷ್ಟು ಮುಷ್ಕರಕ್ಕೆ ಭಾಗಿಯಾಗ್ತಾರೆ. ಯಾಕೆಂದ್ರೆ ಅವರಿಗೆ ವೇತನ ಪರಿಷ್ಕರಣೆ 28 ತಿಂಗಳಿಂದ ನೆನಗುದಿ ಬಿದ್ದಿದೆ ಮತ್ತು 1/1/24ರಿಂದ ಅವರು ಹಕ್ಕನ್ನು ಕಳ್ಕೊಳ್ಳಿಕ್ಕೆ ಅವ್ರು ತಯಾರಿಲ್ಲ. ಮತ್ತು ಅರಿಯರ್ಸ್ 26 ತಿಂಗಳು ಬಂದಿದೆ, ಇನ್ನು 12 ತಿಂಗಳು ಬಾಕಿ ಇದೆ. ಸೊ ಅದರಿಂದ ಅವರು 100ಕ್ಕೆ 100 ಮುಷ್ಕರವನ್ನ ಭಾಗವಹಿಸ್ತಾರೆ, ಯಶಸ್ವಿ ಮಾಡ್ತಾರೆ. ಮತ್ತೆ ನಮಗಿನ ಆಕ್ರೋಶ ನೌಕರರಿಗೆ, ಜಂಟಿ ಕ್ರಿಯಾ ಸಮಿತಿಯ ಲೀಡರ್ಗಳಿಗೆ ಏನು ಆಕ್ರೋಶ ಇದೆಯೋ ಅದರ 10 ಪಟ್ಟು ಅವರಿಗೆ ಜಾಸ್ತಿ. 20ರವರೆಗೂ ಡೆಡ್ ಲೈನ್ ಇದ್ದೇ ಇದೆ ಅವರಿಗೆ. ಅದಕ್ಕೆ ಡೆಡ್ ಲೈನ್ ಅಂತ ಏನಿದೆ. ತಮ್ಮ 10 ಬೇಡಿಕೆಗಳಿಗೆ ಆಗ್ರಹಿಸಿ ಸಾರಿಗೆ ನೌಕರರ ಮುಷ್ಕರ ಅದು ಮುಂದಕ್ಕೆ ಹಾಕಿದ್ದ ಮುಷ್ಕರ ಮೇ 20ರಿಂದ ಸಾರಿಗೆ ಮುಷ್ಕರ ಗ್ಯಾರಂಟಿ. ಮೇ 20ರಿಂದ ಸಾರಿಗೆ ನೌಕರರ ಮುಷ್ಕರ ಫಿಕ್ಸ್. 4 ನಿಗಮಗಳ ನೌಕರರಿಂದ ಮುಷ್ಕರ ಖಚಿತ. ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಘೋಷಣೆ ಮಾಡಿದೆ. ಮೇ 20ರಿಂದ ಸಾರಿಗೆ ನೌಕರರ ಮುಷ್ಕರ ಗ್ಯಾರಂಟಿ ಅನ್ನೋದು. ಜನರಿಗೆ ತೊಂದರೆ ಕೊಡುವ ಉದ್ದೇಶ ಇಲ್ಲ ಅಂತೇಳಿ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಜ್ಯೋತಿ ಅನಂತ ಸುಬ್ಬರಾವ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬೇಡಿಕೆ ಈಡೇರಿಕೆಗಾಗಿ ಮಾತುಕತೆಗೆ ನಾವು ಸಿದ್ಧರಿದ್ದೇವೆ. ರಾಜ್ಯ ಸರ್ಕಾರ ಹಠ ಮಾಡ್ತಾ ಇದೆ ಅಂತೇಳಿ ಹೇಳಿದ್ದಾರೆ. ನಾವು ಕೂಡ ಮುಷ್ಕರ ಮಾಡೋದು ಅನಿವಾರ್ಯ ಅಂತೇಳಿ ಹೇಳಿದ್ದಾರೆ ಜ್ಯೋತಿ ಸುಬ್ಬರಾವ್. ಬೆಂಗಳೂರಿನಲ್ಲಿ ಜ್ಯೋತಿ ಅನಂತ ಸುಬ್ಬರಾವ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜಂಟಿ ಕ್ರಿಯಾ ಸಮಿತಿ ನಾಯಕಿ ಜ್ಯೋತಿ ಅನಂತ ಸುಬ್ಬರಾವ್ ಅವರು ಹೇಳಿರೋ ಮಾತಿದು. ಮೇ 20ರಿಂದ ಸಾರಿಗೆ ನೌಕರರ ಮುಷ್ಕರ ಅನಿವಾರ್ಯವಾಗಿ ಆರಂಭವಾಗುತ್ತೆ ಅನ್ನೋದನ್ನು ಹೇಳಿದ್ದಾರೆ. ನಾವು ಮಾತಿಗೆ ಸಿದ್ಧರಿದ್ದೀವಿ, ಆದ್ರೆ ಅವರು ನಮ್ಮ ಮಾತನ್ನು ಕೇಳ್ತಾ ಇಲ್ಲ ಅನ್ನೋದನ್ನು ಕೂಡ ಹೇಳಿದ್ದಾರೆ. ನಮ್ಮ ಜೊತೆ ಮಾತುಕತೆಗೆ ಅವರು ಸಿದ್ಧರಿಲ್ಲ ಅಂತೇಳಿ ಹೇಳಿದ್ದಾರೆ. ಸಾರಿಗೆ ನೌಕರರ ಮುಷ್ಕರ ಮೇ 20ರಿಂದ ಸಾರಿಗೆ ನೌಕರರ ಮುಷ್ಕರ ಗ್ಯಾರಂಟಿಯಾಗಿ ಮಾಡ್ತೀವಿ. ಜನರಿಗೆ ತೊಂದರೆ ಕೊಡುವ ಉದ್ದೇಶ ನಮಗಿಲ್ಲ. ಬೆಂಗಳೂರಿನಲ್ಲಿ ಜ್ಯೋತಿ ಅನಂತ ಸುಬ್ಬರಾವ್ ಹೇಳಿರುವಂತಹ ಮಾತಿದು. ಜನರಿಗೆ ಸಮಸ್ಯೆ ಕೊಡುವ ಉದ್ದೇಶ ಇಲ್ಲ.
ಬೇಡಿಕೆ ಈಡೇರಿಕೆಗೆ ನಾವು ಮಾತುಕತೆಗೆಲ್ಲ ಸಿದ್ಧರಿದ್ದೀವಿ, ಆದ್ರೆ ನಮ್ಮ ಜೊತೆಯಲ್ಲಿ ಅವರು ಮಾತುಕತೆ ಮಾಡೋದಕ್ಕೆ ರೆಡಿ ಇಲ್ಲ ಅನ್ನೋದನ್ನ ಹೇಳಿದ್ದಾರೆ. ನಾವು ಕೂಡ ಮುಷ್ಕರ ಮಾಡೋದು ಅನಿವಾರ್ಯ ಆಗಿದೆ ಈಗ ಈ ಸಮಯಕ್ಕೆ ಅನ್ನೋದನ್ನ ಹೇಳಿದ್ದಾರೆ. ಏಕಪಕ್ಷೀಯವಾಗಿ ನಮ್ಮ ಬೇಡಿಕೆಗಳಿಗೆ ವಿರುದ್ಧವಾಗಿ ಏನಾದರೂ ತೀರ್ಮಾನ ತಗೊಂಡ್ರು ಅಂದ್ರೆ ಖಂಡಿತವಾಗಿ ನಾವು ಮುಷ್ಕರ ಮಾಡೇ ಮಾಡ್ತೀವಿ. ಯಾಕೆಂದ್ರೆ ನಮ್ಮ ಬೇಡಿಕೆಗಳಿಗೆ ಅವರು ಸರಿಯಾಗಿ ಸ್ಪಂದಿಸಲಿಲ್ಲ ಅಂತ ನಾವೀಗಾಗಲೇ ನಾವು ಸ್ಪಷ್ಟವಾಗಿ ಹೇಳಿದ್ದೀವಿ. ನಮ್ಮ ಬೇಡಿಕೆಗಳೇನು ಅಂತ ಒಂದು 24ರಿಂದ ನಮಗೆ ವೇತನ ಪರಿಷ್ಕರಣೆ ಆಗಬೇಕು. ಹಾಗೆ ನಾವು 25% ವೇತನ ಹೆಚ್ಚಳ ಆಗಬೇಕು ಅಂತ ಹೇಳಿದ್ದೀವಿ. ಹಾಗೆ ಮತ್ತೆ ಇನ್ನೂ 1 ವರ್ಷದ ಕೋವಿಡ್ ಪೀರಿಯಡ್ ನಲ್ಲಿ ಏನು ಅರ್ಲೇಸ್ ಕೊಡಬೇಕು ಅದನ್ನು ಕೂಡ ಕೊಡಬೇಕು ಅಂತ ನಾವು ಕೇಳಿದ್ದೀವಿ. ಇವರು ಇನ್ನೂ 10%, 12% ಅಂತ ಏನಾದ್ರು ಹೇಳ್ತಾ ಇದ್ರೆ ಖಂಡಿತವಾಗ್ಲೂ ನಾವು ಅದಕ್ಕೆ ಒಪ್ಪಕ್ಕೆ ತಯಾರಿಲ್ಲ. ನಾವು ಮುಷ್ಕರಕ್ಕೆ ಏನ್ ಕರೆ ಕೊಟ್ಟಿದ್ವಿ ಅದನ್ನ ನಾವಿವಾಗ ತಯಾರಿ 100% ಫಿಕ್ಸ್ ಆಗಿದೆ. ಈಗಾಗಲೇ ರಾಜ್ಯದ ಮುಖ್ಯಮಂತ್ರಿಯವರಿಂದ ಹಿಡಿದು ನಮ್ಮ ಆಡಳಿತ ವರ್ಗಕ್ಕೆ ಕೂಡ ನಾವಾಗಲೇ ಮುಷ್ಕರ ನೋಟಿಸ್ ಅನ್ನ ಕೊಟ್ಟಾಗಿದೆ. ಮುಷ್ಕರ 100% ಫಿಕ್ಸ್ ಆಗಿದೆ. ಮಾತುಕತೆಗೆ ಸದಾ ಸಿದ್ಧ ನಾವು, ಆದರೆ ಅದೆಲ್ಲವೂ ಕೂಡ 20ನೇ ತಾರೀಕಿನ ಒಳಗೆ ಮುಗಿಬೇಕು. ಮಾತುಕತೆ ಅಲ್ಲ, ಇತ್ಯರ್ಥಕ್ಕೆ ಬರಬೇಕು. ಮಾತುಕತೆ ಸಾಕಷ್ಟು ಆಗಿದೆ. ಅವ್ರ ಬೇಡಿಕೆ, ಅವ್ರ ಸಮಸ್ಯೆಗಳನ್ನ ಅವರು ಹೇಳ್ತಾರೆ, ನಮ್ಮ ನೌಕರರ ಬೇಡಿಕೆಗಳನ್ನ ನಾವು ಹೇಳಿದ್ವಿ. ನಾವು ಇತ್ಯರ್ಥಕ್ಕೆ ಬರೋದಾದ್ರೆ ನಾವು ಮಾತುಕತೆಗೆ ಸದಾ ಸಿದ್ಧ ಇರ್ತೀವಿ. ನಾಳೆನೇ ಕರೆದು ನಾವು ಮಾತುಕತೆಗೆ ಹೋಗ್ತೀವಿ. ಎಷ್ಟು ನೌಕರರ ಬಗ್ಗೆ ಸರ್ 100% ಮುಷ್ಕರ ಮಾಡ್ತಾರೆ. ಎಷ್ಟು ನೌಕರರು ನಿಮ್ಮ 1,15,000 ಜನ ನೌಕರರು ಇದ್ದಾರೆ. ಅವ್ರು 100% ಮುಷ್ಕರಕ್ಕೆ ಭಾಗಿಯಾಗ್ತಾರೆ. ಯಾಕೆಂದ್ರೆ ಅವರಿಗೆ ವೇತನ ಪರಿಷ್ಕರಣೆ 28 ತಿಂಗಳಿಂದ ನೆನಗುದಿ ಬಿದ್ದಿದೆ ಮತ್ತು 1/1/24ರಿಂದ ಅವರು ಹಕ್ಕನ್ನು ಕಳ್ಕೊಳ್ಳಿಕ್ಕೆ ಅವ್ರು ತಯಾರಿಲ್ಲ. ಮತ್ತು ಅರಿಯರ್ಸು 26 ತಿಂಗಳು ಬಂದಿದೆ, ಇನ್ನು 12 ತಿಂಗಳು ಬಾಕಿ ಇದೆ. ಸೊ ಅದರಿಂದ ಅವರು 100% ಮುಷ್ಕರವನ್ನ ಭಾಗವಹಿಸ್ತಾರೆ, ಯಶಸ್ವಿ ಮಾಡ್ತಾರೆ. ಮತ್ತೆ ನಮಗಿನ್ನ ಆಕ್ರೋಶ ನೌಕರರಿಗೆ, ಜಂಟಿ ಕ್ರಿಯಾ ಸಮಿತಿಯ ಲೀಡರ್ಗಳಿಗೆ ಏನು ಆಕ್ರೋಶ ಇದೆಯೋ ಅದರ 10 ಪಟ್ಟು ಅವ್ರಿಗೆ ಜಾಸ್ತಿ. 20ರವರೆಗೂ ಡೆಡ್ ಲೈನ್ ಇದ್ದೇ ಇದೆ ಅವರಿಗೆ. ಅದಕ್ಕೆ ಡೆಡ್ ಲೈನ್ ಅಂತ ಏನಿಲ್ಲ. ತಮ್ಮ 10 ಬೇಡಿಕೆಗಳಿಗೆ ಆಗ್ರಹಿಸಿ ಸಾರಿಗೆ ನೌಕರರ ಮುಷ್ಕರ, ಅದು ಮುಂದಕ್ಕೆ ಹಾಕಿದ್ದ ಮುಷ್ಕರ. ಮೇ 20ರಿಂದ ಸಾರಿಗೆ ಮುಷ್ಕರ ಗ್ಯಾರಂಟಿ. ಮೇ 20ರಿಂದ ಸಾರಿಗೆ ನೌಕರರ ಮುಷ್ಕರ ಫಿಕ್ಸ್. 4 ನಿಗಮಗಳ ನೌಕರರಿಂದ ಮುಷ್ಕರ ಖಚಿತ. ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಘೋಷಣೆ ಮಾಡಿದೆ. ಮೇ 20ರಿಂದ ಸಾರಿಗೆ ನೌಕರರ ಮುಷ್ಕರ ಗ್ಯಾರಂಟಿ ಅನ್ನೋದು. ಜನರಿಗೆ ತೊಂದರೆ ಕೊಡುವ ಉದ್ದೇಶ ಇಲ್ಲ ಅಂತೇಳಿ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಜ್ಯೋತಿ ಅನಂತ ಸುಬ್ಬರಾವ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬೇಡಿಕೆ ಈಡೇರಿಕೆಗಾಗಿ ಮಾತುಕತೆಗೆ ನಾವು ಸಿದ್ಧರಿದ್ದೇವೆ, ರಾಜ್ಯ ಸರ್ಕಾರ ಹಠ ಮಾಡ್ತಾ ಇದೆ ಅಂತೇಳಿ ಹೇಳಿದ್ದಾರೆ. ನಾವು ಕೂಡ ಮುಷ್ಕರ ಮಾಡೋದು ಅನಿವಾರ್ಯ ಅಂತೇಳಿ ಹೇಳಿದ್ದಾರೆ ಜ್ಯೋತಿ ಸುಬ್ಬರಾವ್. ಬೆಂಗಳೂರಿನಲ್ಲಿ ಜ್ಯೋತಿ ಅನಂತ ಸುಬ್ಬರಾವ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜಂಟಿ ಕ್ರಿಯಾ ಸಮಿತಿ ನಾಯಕಿ ಜ್ಯೋತಿ ಅನಂತ ಸುಬ್ಬರಾವ್ ಅವರು ಹೇಳಿರೋ ಮಾತಿದು. ಮೇ 20ರಿಂದ ಸಾರಿಗೆ ನೌಕರರ ಮುಷ್ಕರ ಅನಿವಾರ್ಯವಾಗಿ ಆರಂಭವಾಗುತ್ತೆ ಅನ್ನೋದನ್ನು ಹೇಳಿದ್ದಾರೆ. ನಾವು ಮಾತಿಗೆ ಸಿದ್ಧರಿದ್ದೀವಿ, ಆದ್ರೆ ಅವರು ನಮ್ಮ ಮಾತನ್ನು ಕೇಳ್ತಾ ಇಲ್ಲ ಅನ್ನೋದನ್ನು ಕೂಡ ಹೇಳಿದ್ದಾರೆ. ನಮ್ಮ ಜೊತೆ ಮಾತುಕತೆಗೆ ಅವರು ಸಿದ್ಧರಿಲ್ಲ ಅಂತೇಳಿ ಹೇಳಿದ್ದಾರೆ. ಸಾರಿಗೆ ನೌಕರರ ಮುಷ್ಕರ ಮೇ 20ರಿಂದ ಸಾರಿಗೆ ನೌಕರರ ಮುಷ್ಕರ ಗ್ಯಾರಂಟಿಯಾಗಿ ಮಾಡ್ತೀವಿ. ಜನರಿಗೆ ತೊಂದರೆ ಕೊಡುವ ಉದ್ದೇಶ ನಮಗಿಲ್ಲ. ಬೆಂಗಳೂರಿನಲ್ಲಿ ಜ್ಯೋತಿ ಅನಂತ ಸುಬ್ಬರಾವ್ ಹೇಳಿರುವಂತಹ ಮಾತು, ಜನರಿಗೆ ಸಮಸ್ಯೆ ಕೊಡುವ ಉದ್ದೇಶ ಇಲ್ಲ. ಬೇಡಿಕೆ ಈಡೇರಿಕೆಗೆ ನಾವು ಮಾತುಕತೆಗೆಲ್ಲ ಸಿದ್ಧರಿದ್ದೀವಿ, ಆದ್ರೆ ನಮ್ಮ ಜೊತೆಯಲ್ಲಿ ಅವರು ಮಾತುಕತೆ ಮಾಡೋದಕ್ಕೆ ರೆಡಿ ಇಲ್ಲ ಅನ್ನೋದನ್ನ ಹೇಳಿದ್ದಾರೆ. ನಾವು ಕೂಡ ಮುಷ್ಕರ ಮಾಡೋದು ಅನಿವಾರ್ಯ ಆಗಿದೆ ಈಗ ಈ ಸಮಯಕ್ಕೆ ಅನ್ನೋದನ್ನ ಹೇಳಿದ್ದಾರೆ. ಏಕಪಕ್ಷೀಯವಾಗಿ ನಮ್ಮ ಬೇಡಿಕೆಗಳಿಗೆ ವಿರುದ್ಧವಾಗಿ ಏನಾದರೂ ತೀರ್ಮಾನ ತಗೊಂಡ್ರು ಅಂದ್ರೆ ಖಂಡಿತವಾಗಿ ನಾವು ಮುಷ್ಕರ ಮಾಡೇ ಮಾಡ್ತೀವಿ. ಯಾಕೆಂದ್ರೆ ನಮ್ಮ ಬೇಡಿಕೆಗಳಿಗೆ ಅವರು ಸರಿಯಾಗಿ ಸ್ಪಂದಿಸಲಿಲ್ಲ ಅಂತ ನಾವೀಗಾಗಲೇ ನಾವು ಸ್ಪಷ್ಟವಾಗಿ ಹೇಳಿದ್ದೀವಿ. ನಮ್ಮ ಬೇಡಿಕೆಗಳೇನು ಅಂತ 1/1/24ರಿಂದ ನಮಗೆ ವೇತನ ಪರಿಷ್ಕರಣೆ ಆಗಬೇಕು. ಹಾಗೆ ನಾವು 25% ವೇತನ ಹೆಚ್ಚಳ ಆಗಬೇಕು ಅಂತ ಹೇಳಿದ್ದೀವಿ. ಹಾಗೆ ಮತ್ತೆ ಇನ್ನೂ 1 ವರ್ಷದ ಕೋವಿಡ್ ಪೀರಿಯಡ್ ನಲ್ಲಿ ಏನು ಅರ್ಲೇಸ್ ಕೊಡಬೇಕು ಅದನ್ನು ಕೂಡ ಕೊಡಬೇಕು ಅಂತ ನಾವು ಕೇಳಿದ್ದೀವಿ. ಇವರು ಇನ್ನೂ 10%, 12% ಅಂತ ಏನಾದ್ರು ಹೇಳ್ತಾ ಇದ್ರೆ ಖಂಡಿತವಾಗ್ಲೂ ನಾವು ಅದಕ್ಕೆ ಒಪ್ಪಕ್ಕೆ ತಯಾರಿಲ್ಲ. ನಾವು ಮುಷ್ಕರಕ್ಕೆ ಏನ್ ಕರೆ ಕೊಟ್ಟಿದ್ವಿ ಅದನ್ನ ನಾವಿವಾಗ ತಯಾರಿ 100% ಫಿಕ್ಸ್ ಆಗಿದೆ. ಈಗಾಗಲೇ ರಾಜ್ಯದ ಮುಖ್ಯಮಂತ್ರಿಯವರಿಂದ ಹಿಡಿದು ನಮ್ಮ ಆಡಳಿತ ವರ್ಗಕ್ಕೆ ಕೂಡ ನಾವಾಗಲೇ ಮುಷ್ಕರ ನೋಟಿಸ್ ಅನ್ನ ಕೊಟ್ಟಾಗಿದೆ. ಮುಷ್ಕರ 100% ಫಿಕ್ಸ್ ಆಗಿದೆ. ಮಾತುಕತೆಗೆ ಸದಾ ಸಿದ್ಧ ನಾವು, ಆದರೆ ಅದೆಲ್ಲವೂ ಕೂಡ 20ನೇ ತಾರೀಕಿನ ಒಳಗೆ ಮುಗಿಬೇಕು. ಮಾತುಕತೆ ಅಲ್ಲ, ಇತ್ಯರ್ಥಕ್ಕೆ ಬರಬೇಕು.
ಮಾತುಕತೆ ಸಾಕಷ್ಟು ಆಗಿದೆ. ಅವ್ರ ಬೇಡಿಕೆ, ಅವ್ರ ಸಮಸ್ಯೆಗಳನ್ನ ಅವರೇ ಹೇಳ್ತಾರೆ. ನಮ್ಮ ನೌಕರರ ಬೇಡಿಕೆಗಳನ್ನ ನಾವು ಹೇಳಿದ್ವಿ. ನಾವು ಇತ್ಯರ್ಥಕ್ಕೆ ಬರೋದಾದ್ರೆ ನಾವು ಮಾತುಕತೆಗೆ ಸದಾ ಸಿದ್ಧ ಇರ್ತೀವಿ. ನಾಳೆನೇ ಕರೆದು ನಾವು ಮಾತುಕತೆಗೆ ಹೋಗ್ತೀವಿ. ಎಷ್ಟು ನೌಕರರ ಬಗ್ಗೆ ಸರ್ 100ಕ್ಕೆ 100 ಮುಷ್ಕರ ಮಾಡ್ತಾರೆ. ಎಷ್ಟು ನೌಕರರು ನಿಮ್ಮ 1,15,000 ಜನ ನೌಕರರು ಇದ್ದಾರೆ. ಅವ್ರು 100ಕ್ಕೆ 100ರಷ್ಟು ಮುಷ್ಕರಕ್ಕೆ ಭಾಗಿಯಾಗ್ತಾರೆ. ಯಾಕೆಂದ್ರೆ ಅವರಿಗೆ ವೇತನ ಪರಿಷ್ಕರಣೆ 28 ತಿಂಗಳಿಂದ ನೆನಗುದಿ ಬಿದ್ದಿದೆ ಮತ್ತು 1/1/24ರಿಂದ ಅವರು ಹಕ್ಕನ್ನು ಕಳ್ಕೊಳ್ಳಿಕ್ಕೆ ಅವ್ರು ತಯಾರಿಲ್ಲ. ಮತ್ತು ಅರಿಯರ್ಸ್ 26 ತಿಂಗಳು ಬಂದಿದೆ, ಇನ್ನು 12 ತಿಂಗಳು ಬಾಕಿ ಇದೆ. ಸೊ ಅದರಿಂದ ಅವರು 100ಕ್ಕೆ 100 ಮುಷ್ಕರವನ್ನ ಭಾಗವಹಿಸ್ತಾರೆ, ಯಶಸ್ವಿ ಮಾಡ್ತಾರೆ. ಮತ್ತೆ ನಮಗಿನ ಆಕ್ರೋಶ ನೌಕರರಿಗೆ, ಜಂಟಿ ಕ್ರಿಯಾ ಸಮಿತಿಯ ಲೀಡರ್ಗಳಿಗೆ ಏನು ಆಕ್ರೋಶ ಇದೆಯೋ ಅದರ 10 ಪಟ್ಟು ಅವ್ರಿಗೆ ಜಾಸ್ತಿ. 20ರವರೆಗೂ ಡೆಡ್ ಲೈನ್ ಇದ್ದೇ ಇದೆ ಅವರಿಗೆ. ಅದಕ್ಕೆ ಡೆಡ್ ಲೈನ್ ಅಂತ ಏನಿದೆ.